ಸಿಲಿಕಾನ್ ಸಿಟಿಯಲ್ಲಿ ಕ್ರೈಮ್ ಮಾಡುವವರಿಗೆ ಪೊಲೀಸರ ಭಯವೇ ಇಲ್ಲ ಅನ್ನೋದು ನಿತ್ಯ ಆಗೋ ಕ್ರೈಮ್ ನೋಡಿದ್ರೆ ಗೊತ್ತಾಗುತ್ತಿದೆ. ಇದರ ಜೊತೆಗೆ ಜೂಜುಕೋರರಿಗೂ ಪೊಲೀಸರ ಮೇಲೆ ಭಯ ಇಲ್ಲ ಅನ್ನೋದು ಸದ್ಯದ ವಿಚಾರ. ಸಿಟಿ ಹೊರಗಡೆ ಗಡಿಭಾಗದಲ್ಲಿ ಇಸ್ಪೀಟ್ ಆಡ್ತಾರೆ. ಆದರೆ ಇಲ್ಲೊಂದು ಗುಂಪು ಕಮಿಷನರ್ ಕಚೇರಿ ಎದುರಲ್ಲೇ ಅಂದರ್ ಬಹಾರ್ ಆಡುತ್ತಿದ್ರಂತೆ. ನಗರ ಪೊಲೀಸ್ ಆಯುಕ್ತರ ಕಚೇರಿ ಬಳಿ ಕಳೆದ 2 ತಿಂಗಳಿನಿಂದ ಅಂದರ್ ಬಹಾರ್ ಅಡ್ಡೆ ನಡೆಸುತ್ತಿದ್ದರೂ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಇರಲಿಲ್ಲ ಅನ್ನೋದೇ ದೊಡ್ಡ ವಿಚಾರ. ನಗರ ಪೊಲೀಸ್ ಆಯುಕ್ತರ ಕಚೇರಿ, ಕಮಿಷನರ್ ಅಧಿಕೃತ ನಿವಾಸ ಎರಡೂ ಅಕ್ಕಪಕ್ಕದಲ್ಲಿವೆ. ಇದರಿಂದ 50 ಮೀಟರ್ ದೂರದಲ್ಲಿ ನಿಸರ್ಗ ಗಾರ್ಡನ್ ಹೋಟೆಲ್ ಇದ್ದು, ಈ ಹೋಟೆಲ್ ಮೇಲ್ಭಾಗದಲ್ಲಿ ನಡೆಯುತ್ತಿತ್ತು ಅಂದರ್ ಬಹಾರ್ ಜೂಜಾಟ. ಖಚಿತ ಮಾಹಿತಿ ಆಧರಿಸಿ 2 ದಿನದ ಹಿಂದೆ ಸಿಸಿಬಿ ಪೊಲೀಸರು ದಾಳಿ ನಡೆಸಿದ್ದಾರೆ. ಈ ವೇಳೆ 12 ಆರೋಪಿಗಳ ಬಂಧನವಾಗಿದ್ದು 53,000 ನಗದನ್ನ ಸೀಸ್ ಮಾಡಲಾಗಿದೆ. ವಿಚಾರಣೆ ವೇಳೆ 2 ತಿಂಗಳಿಂದ ಜೂಜಾಟ ನಡೆಯುತ್ತಿರುವುದು ಬೆಳಕಿಗೆ ಬಂದಿದ್ದು, ಸ್ಥಳೀಯ ಪೊಲೀಸ್ ಠಾಣೆಯಾದ ವಿಧಾನಸೌಧ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆದರೆ ವಿಧಾನಸೌಧ ಪೊಲೀಸರಿಗೆ ಈ ಕಳ್ಳಾಟದ ಬಗ್ಗೆ ಮಾಹಿತಿ ಇರಲಿಲ್ವಾ? ಇಲ್ಲ ಅವರ ಮೂಗಿನ ಕೆಳಗೆ ಈ ಕಳ್ಳಾಟ ನಡೆಯುತ್ತಿತ್ತ ಅನ್ನೋದು ಗೊತ್ತಿಲ್ಲ.